ಓಂ ಶಾಂತಿ. ಇವತ್ತಿನ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಓಂ ಶಾಂತಿ. ನಮ್ಮ ಕೈಯಲ್ಲಿವತ್ತು ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ ಇದೆ. ಇದರಲ್ಲಿರೋ ಒಂದು ಮುಖ್ಯ ವಿಚಾರ ಅಂದ್ರೆ ನಮ್ಮ ಜೀವನನೇ ಒಂದು ದೊಡ್ಡ ನಾಟಕ ಮತ್ತು ನಾವೆಲ್ಲರೂ ಅದರಲ್ಲಿ ಪಾತ್ರಧಾರಿಗಳು ಅಂತ. ಈ ಒಂದು ದೃಷ್ಟಿಕೋನ ನಮ್ಮ ದೈನಂದಿನ ಚಿಂತೆ ಒತ್ತಡಗಳನ್ನ ನೋಡೋ ರೀತಿಯನ್ನೇ ಪೂರ್ತಿ ಬದಲಾಯಿಸಬಹುದು ಅನ್ಸುತ್ತೆ. ಹೌದು, ಖಂಡಿತ. ಮೊದಲ ನೋಟಕ್ಕೆ ಇದು ತುಂಬಾ ಸರಳ ಅಂತ ಅನ್ಸಿದ್ರು ಇದರ ಆಳ ತುಂಬಾ ದೊಡ್ಡದು. ಹೌದಾ? ಹೌದು. ಈ ಜ್ಞಾನವನ್ನ ಹೊಸದು ಮತ್ತೆ ವಿಶಿಷ್ಟ ಅಂತ ಹೇಳಲಾಗಿದೆ. ಯಾಕಂದ್ರೆ ಇದು ಯಾವುದೇ ಗ್ರಂಥಗಳಿಂದ ತೆಗೆದುಕೊಂಡಿದ್ದಲ್ಲ. ಓಕೆ. ಇದರ ಮೂಲಭೂತ ಅಂಶವೇ ನಾನು ಈ ಶರೀರವಲ್ಲ, ನಾನು ಆತ್ಮ. ಹೌದು. ಈ ವಿಶ್ವರಂಗಮಂಚದ ಮೇಲೆ ನಟಿಸುವ ಒಬ್ಬ ನಟ. ಈ ಅರಿವು ಒಮ್ಮೆ ಸ್ಥಿರವಾದ್ರೆ ಜೀವನದಲ್ಲಿ ಬರೋ ಏಳುಬೀಳುಗಳು ಅಂದ್ರೆ ಸುಖ ದುಃಖ ಮಾನ ಅಪಮಾನ ಎಲ್ಲವೂ ನಾಟಕದ ದೃಶ್ಯಗಳ ತರ ಕಾಣೋಕ್ ಶುರುವಾಗುತ್ತೆ. ಅಂದ್ರೆ ಸಿನಿಮಾದಲ್ಲಿ ಒಬ್ಬ ನಟ ತನ್ನ ಪಾತ್ರದಲ್ಲಿ ಅಳುಬೋದು, ನಗ್ಬೋದು. ಆದ್ರೆ ಶಾಟ್ ಮುಗಿದ ತಕ್ಷಣ ಆತ ಅದರಿಂದ ಹೊರಗೆ ಬರ್ತಾನಲ್ಲ, ಹಾಗೆ. ಕರೆಕ್ಟ್. ಅವನಿಗೆ ಗೊತ್ತಿರುತ್ತೆ ನಾನೀ ಪಾತ್ರ ಅಲ್ಲ ಅಂತ. ನಾವು ನಮ್ಮ ಜೀವನದ ಪಾತ್ರಗಳಿಂದ ಅಷ್ಟೊಂದು ಅಂತರ ಕಾಯ್ದುಕೊಳ್ಳೋದು ಸಾಧ್ಯನಾ? ಖಂಡಿತ ಸಾಧ್ಯ. ಅದಕ್ಕೆ ಇದನ್ನ ಸಾಕ್ಷಿಭಾವ ಅಂತ ಕರೆಯೋದು. ಸಾಕ್ಷಿಭಾವ? ಹೌದು. ನಾವು ದೃಶ್ಯದಲ್ಲಿ ಮುಳುಗಿ ಹೋಗಲ್ಲ, ಬದಲಾಗಿ ಅದನ್ನ ನೋಡ್ತಾ ಇರ್ತೀವಿ. ಯಾವಾಗ ನಮಗೆ ಇದು ಕೇವಲ ಒಂದು ಪಾತ್ರ, ಇದು ಶಾಶ್ವತವಲ್ಲ ಅನ್ನೋ ಅರಿವು ಇರುತ್ತೋ ಆಗ ಘಟನೆಗಳ ಪ್ರಭಾವ ನಮ್ಮ ಮೇಲೆ ಕಮ್ಮಿಯಾಗತ್ತೆ. ನಾವು ಹೆಚ್ಚು ಸ್ಥಿರವಾಗಿರಲು ಸಾಧ್ಯವಾಗತ್ತೆ. ಇಲ್ಲಿನ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗತ್ತೆ. ಈ ಪ್ರವಚನದಲ್ಲಿ ಒಂದು ಅದ್ಭುತ ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ನಾಟಕದಲ್ಲಿ ಒಬ್ಬರ ಪಾತ್ರ ಇನ್ನೊಬ್ಬರಿಗೆ ಸಿಗುದಿಲ್ಲ. ಇವತ್ತಿನ ಜಗತ್ತಿನಲ್ಲಿ ಬಹುತೇಕ ಎಲ್ಲರ ದುಃಖಕ್ಕೆ ಕಾರಣ ಹೋಲಿಕೆ ಅಲ್ವಾ? ನಿಜ. ಸೋಷಿಯಲ್ ಮೀಡಿಯಾ ನೋಡಿ, ಪಕ್ಕದ ಮನೆ ನೋಡಿ, ಅವರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ, ಅವರತ್ರ ಅದಿದೆ, ನನ್ನತ್ರ ಇಲ್ಲ ಅನ್ನೋ ಕೊರಗು. ಈ ಒಂದು ವಾಕ್ಯ ಆ ಸಮಸ್ಯೆಗೆ ಹೇಗೆ ಉತ್ತರ ಕೊಡುತ್ತೆ? ಇದು ಅತ್ಯಂತ ಶಕ್ತಿಶಾಲಿ ಮಾತು ಅಂತ ಹೇಳ್ಬಹುದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಹೋಲಿಕೆಯ ಪ್ರಶ್ನೆನೇ ಬರಲ್ಲ. ಹೇಗೆ? ಯಾಕಂದ್ರೆ ನನ್ನ ಪಾತ್ರವೇ ವಿಶಿಷ್ಟ, ಯುನೀಕ್. ನನ್ನ ಪಾತ್ರವನ್ನ ನಾನೊಬ್ಬನೇ ಈ ಇಡೀ ಸೃಷ್ಟಿಯಲ್ಲಿ ನಿರ್ವಹಿಸಲು ಸಾಧ್ಯ. ಸಚಿನ್ ತೆಂಡೂಲ್ಕರ್ ಪಾತ್ರವನ್ನ ಅಮಿತಾಬ್ ಬಚ್ಚನ್ ಮಾಡಕ್ಕಾಗಲ್ಲ. ಹೌದು. ಅಮಿತಾಬ್ ಪಾತ್ರವನ್ನ ಸಚಿನ್ ಮಾಡಕ್ಕಾಗಲ್ಲ. ಇಬ್ರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಶ್ರೇಷ್ಠರು. ಅದೇ ರೀತಿ ದೇವ್ರು ಪ್ರತಿಯೊಬ್ರಿಗೂ ಒಂದು ಶ್ರೇಷ್ಠ ಪಾತ್ರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿನ ಪ್ರಮುಖ ಒಳನೋಟ ಅಂದ್ರೆ ನಮ್ಮ ದುಃಖಕ್ಕೆ ಮೂಲ ಕಾರಣ ಹೋಲಿಕೆ ಮತ್ತು ಅದಕ್ಕಿರೋ ಪರಿಹಾರ ನಮ್ಮ ಪಾತ್ರದ ವಿಶಿಷ್ಟತೆಯನ್ನು ಒಪ್ಕೊಳ್ಳೋದು. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಹೇಳಿ, ನನ್ನ ಪಾತ್ರವೇ ಹೀರೋ ಪಾತ್ರ ಅಂತ ಅಂದುಕೊಳ್ಳೋದು ಒಂದ್ ರೀತಿ ಅಹಂಕಾರಕ್ಕೆ ದಾರಿ ಮಾಡ್ಕೊಡಲ್ವಾ? ನಾನೇ ಶ್ರೇಷ್ಠ ಅನ್ನೋ ಭಾವನೆಗೂ ನನ್ನ ಪಾತ್ರ ಶ್ರೇಷ್ಠ ಅನ್ನೋ ಅರಿವಿಗೂ ಇರೋ ಸೂಕ್ಷ್ಮ ವ್ಯತ್ಯಾಸ ಏನು? ಬಹಳ ಒಳ್ಳೆ ಪ್ರಶ್ನೆ. ನಾನೇ ಶ್ರೇಷ್ಠ ಅನ್ನೋದು ದೇಹಾಭಿಮಾನ, ಅಹಂಕಾರ. ಓಕೆ. ಆದ್ರೆ ದೇವ್ರು ನನಗೆ ಕೊಟ್ಟಿರೋ ಪಾತ್ರ ಶ್ರೇಷ್ಠ ಅನ್ನೋದು ಸ್ವಗೌರವ. ಹೌದು. ಇಲ್ಲಿ ನಾವು ನಮ್ಮ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಪಡ್ತಾ ಇಲ್ಲ. ಬದಲಾಗಿ ನಾಟಕದ ನಿರ್ದೇಶಕನಾದ ದೇವರು ಕೊಟ್ಟ ಪಾತ್ರದ ಬಗ್ಗೆ ಗೌರವ ವ್ಯಕ್ತಪಡಿಸ್ತಾ ಇದ್ದೀವಿ. ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಮಹತ್ವವಿದೆ. ನಾಟಕದಲ್ಲಿ ರಾಜನ ಪಾತ್ರ ಎಷ್ಟು ಮುಖ್ಯವೋ ಸೈನಿಕನ ಪಾತ್ರವೂ ಅಷ್ಟೇ ಮುಖ್ಯ. ಒಂದು ಪಾತ್ರ ಇಲ್ಲದಿದ್ದರೂ ನಾಟಕ ಅಪೂರ್ಣ. ಈ ಅರಿವು ಬಂದಾಗ ಅಹಂಕಾರದ ಬದಲು ಎಲ್ಲರ ಪಾತ್ರದ ಬಗ್ಗೆ ಗೌರವ ಹುಟ್ಟುತ್ತೆ. ಸರಿ. ಈ ಆತ್ಮಿಕ ಅರಿವಿನಲ್ಲಿ ಸ್ಥಿರವಾಗಿರೋದು, ನನ್ನ ಪಾತ್ರೇನೆ ಬೆಸ್ಟ್ ಅಂತ ಖುಷಿಯಾಗಿರೋದು, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಆಚರಣೆಯಲ್ಲಿ ತರುವಾಗ ನಮ್ಮ ಮನಸ್ಸೇ ನಮಗೆ ಅಡ್ಡಿ ಬರುತ್ತಲ್ಲ. ಈ ಚರ್ಚೆಯಲ್ಲಿ ಆ ಅಡ್ಡಿಯನ್ನ ಮಾಯೆ ಅಂತ ಕರೆದಿದಾರಲ್ವಾ? ಹೌದು. ಈ ಮಾಯೆ ಅಂದ್ರೆ ಬೇರೇನೂ ಅಲ್ಲ, ನಮ್ಮೊಳಗಿನ 5 ವಿಕಾರಗಳು. ಆ 5 ವಿಕಾರಗಳು ಕಾಮ, ಕ್ರೋಧ. ಹೌದು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವೇ ನಮ್ಮ ನಿಜ ಸ್ವರೂಪವನ್ನ ಮರೆಸಿ ದೇಹ ಮತ್ತು ದೇಹದ ಸಂಬಂಧಗಳಲ್ಲಿ ನಮ್ಮನ್ನ ಸಿಲುಕ್ಸುತ್ತವೆ. ಈ ಚರ್ಚೆ ಒಂದು ಕುತೂಹಲಕಾರಿ ಪದವನ್ನ ಬಳಸುತ್ತೆ, ರೂಹಾನಿ ಕ್ಷತ್ರಿಯ ಅಥವಾ ಆಧ್ಯಾತ್ಮಿಕ ಯೋಧ. ಅಂದ್ರೆ ಈ ಹೋರಾಟ ಹೊರಗಡೆಯಲ್ಲ, ನಮ್ಮೊಳಗೆ ಇದೆ ಅಂತ. ಕರೆಕ್ಟ್. ಹಾಗಾದ್ರೆ ಈ ಒಳಗಿನ ಯುದ್ಧ ಗೆಲ್ಲೋಕೆ ಯಾವ ಅಸ್ತ್ರಗಳನ್ನ ಕೊಡಲಾಗಿದೆ? ಏನಾದರೂ ಕಠಿಣ ಸಾಧನೆ ಮಾಡ್ಬೇಕಾ? ಇಲ್ಲ. ಅದೇ ಇದರ ವಿಶೇಷತೆ. ಯಾವುದೇ ಕಠಿಣ ಹಠಯೋಗ ಅಥವಾ ಕ್ರಿಯಾಕಾಂಡಗಳ ಬಗ್ಗೆ ಹೇಳಿಲ್ಲ. ಬದಲಾಗಿ 3 ತುಂಬಾನೇ ಸರಳ ಉಪಾಯಗಳನ್ನು ಕೊಟ್ಟಿದ್ದಾರೆ. 3 ಉಪಾಯಗಳು? ಹೌದು. ಮೊದಲನೇದು ಶ್ರೀಮತದ ಮೇಲೆ ನಡೆಯುವುದು. ಶ್ರೀಮತ ಅಂದ್ರೆ? ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ಅಥವಾ
ಪರಮಾತ್ಮನ ನಿರ್ದೇಶನ. ನಮ್ಮ ಸ್ವಂತ ಬುದ್ಧಿ ಅಥವಾ ಬೇರೆಯವರ ಸಲಹೆಗಳ ಗೊಂದಲದಲ್ಲಿ ಸಿಲುಕೊಳ್ಳೋ ಬದಲು ಕೇವಲ ದೇವರ ನಿರ್ದೇಶನವನ್ನ ಪಾಲಿಸುವುದು. ಅಂದ್ರೆ ಇದೊಂದು ರೀತಿ ದೈವಿಕ GPS ಬಳಸಿದಾಗೆ. ಹಾ, ಹೌದು. ಎಲ್ಲಿ ಹೋಗ್ಬೇಕು ಅಂತ ನಾವೇ ತಲೆ ಕೆಡಿಸ್ಕೊಳ್ಳೋ ಬದಲು GPS ಹಾಕೊಂಡು ಅದು ತೋರಿಸಿದ ದಾರಿಲಿ ಹೋದ್ರೆ ಆಯ್ತು. ಗೊಂದಲ ಕಡಿಮೆ, ಪ್ರಯಾಣ ಸುಲಭ. ಸರಿ, ಇನ್ನು ಎರಡನೇ ಉಪಾಯ ಯಾವುದು? ಎರಡನೆಯದು ಆತ್ಮ ಅಭಿಮಾನಿಯಾಗಿರುವುದು. ಆತ್ಮ ಅಭಿಮಾನಿ ಅಂದ್ರೆ ದಿನದ ಪ್ರತೀಕ್ಷಣ ನಾನು ಈ ದೇಹವಲ್ಲ, ಇದನ್ನ ನಡೆಸೋ ಚೈತನ್ಯ ಶಕ್ತಿ ಆತ್ಮ ಅನ್ನೋ ಅರಿವಿನಲ್ಲಿರೋದು. ತಿನ್ನುವಾಗ, ಕೆಲಸ ಮಾಡುವಾಗ, ಮಾತನಾಡುವಾಗ ಪ್ರತಿಯೊಂದು ಕರ್ಮವನ್ನು ಈ ಸ್ಮೃತಿಯಲ್ಲಿ ಮಾಡೋದು. ಇದು ನಮ್ಮನ್ನ ದೇಹದ ಪ್ರಪಂಚದಿಂದ ಸ್ವಲ್ಪ ದೂರ ಇಡುತ್ತೆ. ಹೇಗೆ? ಮಾಯೆ ದಾಳಿ ಮಾಡೋದು ದೇಹ ಅಭಿಮಾನದ ಮೇಲೆಯೇ. ನಾವು ಆತ್ಮ ಅನ್ನೋ ಪ್ರಜ್ಞೆಯಲ್ಲಿದ್ರೆ ಅದಕ್ಕೆ ದಾಳಿ ಮಾಡಲು ಜಾಗವೇ ಸಿಗೋದಿಲ್ಲ. ಓಕೆ, ದೇವರ ನಿರ್ದೇಶನ ಪಾಲಿಸೋದು ಒಂದು, ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಳ್ಳೋದು ಇನ್ನೊಂದು, ಇನ್ನು ಮೂರನೆಯದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ತಂದೆಯನ್ನು ನೆನಪಿಸುವುದು ಅಂತ ಹೇಳಲಾಗಿದೆ. ಆದರೆ ನೆನಪು ಮಾಡಬೇಕು ಅಂದ ಅದೊಂದು ಕರ್ತವ್ಯ, ಒಂದು ಒತ್ತಡ ಅಂತ ಅನ್ಸ್ಬಿಡುತ್ತಲ್ಲ? ಅದ್ಭುತವಾದ ಪಾಯಿಂಟ್. ಅದಕ್ಕೆ ಈ ಚರ್ಚೆಯಲ್ಲಿ ಅದನ್ನ ಕಠಿಣ ಯುಕ್ತಿ ಅನ್ನದೇ ಮಧುರ ಯುಕ್ತಿ ಅಂತ ಕರೆದಿದ್ದಾರೆ. ಆ ಪದದಲ್ಲೇ ಉತ್ತರ ಇದೆ. ಮಧುರ ಯುಕ್ತಿ. ಹೌದು. ನೆನಪು ಅನ್ನೋದು ಪ್ರೀತಿಯ ಸಹಜ ಪರಿಣಾಮ. ನಮಗೆ ಯಾರು ತುಂಬಾ ಇಷ್ಟವೋ ಅವರ ನೆನಪು ತಾನಾಗಿಯೇ ಬರುತ್ತೆ. ಅದಕ್ಕೆ ನಾವು ಅಲಾರಂ ಇಟ್ಕೋಬೇಕಾಗಿಲ್ಲ, ಅಲ್ವಾ? ನಿಜ. ಹಾಗೆಯೇ ದೇವರ ಮೇಲೆ ಪ್ರೀತಿ ಬೆಳೆದಂತೆಲ್ಲ ಅವರ ನೆನಪು ಸಹಜವಾಗುತ್ತೆ, ಮಧುರವಾಗುತ್ತೆ. ಇದರ ಜೊತೆಗೆ ಅಮೃತ ವೇಳೆ ಅಥವಾ ಬೆಳಗಿನ ಜಾವದ ಧ್ಯಾನದ ಬಗ್ಗೆನೂ ಒತ್ತು ಕೊಟ್ಟಿದ್ದಾರೆ. ಯಾಕೆ ಆ ಸಮಯ ಅಷ್ಟು ವಿಶೇಷ? ಯಾಕಂದ್ರೆ ಆ ಸಮಯದಲ್ಲಿ ವಾತಾವರಣ ತುಂಬಾನೇ ಶಾಂತವಾಗಿರುತ್ತೆ, ಜಗತ್ತಿನ ಗದ್ದಲ ಕಡಿಮೆ ಇರುತ್ತೆ, ಆಗ ನಮ್ಮ ಮನಸ್ಸು ಕೂಡ ಸಹಜವಾಗಿ ಶಾಂತವಾಗಿರುತ್ತೆ. ಆ ಸಮಯದಲ್ಲಿ ದೇವರ ಜೊತೆ ಪ್ರೀತಿಯಿಂದ ಮಾತನಾಡೋದು, ಅವರಿಂದ ಶಕ್ತಿ ತುಂಬಿಸ್ಕೊಳ್ಳೋದು ಇಡೀ ದಿನಕ್ಕೆ ಬೇಕಾದ ಒಂದು ಆಧ್ಯಾತ್ಮಿಕ ಚಾರ್ಜಿಂಗ್ ಇದ್ದಾಗೆ. ಅದು ದಿನವಿಡೀ ಮಾಯೆಯ ದಾಳಿಯಿಂದ ನಮ್ಮನ್ನ ರಕ್ಷಿಸೋ ಒಂದು ಆಧ್ಯಾತ್ಮಿಕ ಕೋಟೆಯಂತೆ ಕೆಲಸ ಮಾಡುತ್ತೆ. ಈ ಚರ್ಚೆಯಲ್ಲಿ ನನಗೆ ಬಹಳ ಆಸಕ್ತಿ ಕೆರಳಿಸಿದ ಒಂದು ವಿಷಯ ಅಂದ್ರೆ ಪುರಾಣದ ಪಾತ್ರಗಳನ್ನು ನಮ್ಮ ಇಂದಿನ ಆಧ್ಯಾತ್ಮಿಕ ಸ್ಥಿತಿಗೆ ಹೋಲಿಸುವುದು. ಉದಾಹರಣೆಗೆ ಸೀತೆಯ ಪ್ರಸಂಗವನ್ನ ಇಲ್ಲಿ ಒಂದು ಸಂಪೂರ್ಣ ಹೊಸ ರೀತಿಯಲ್ಲಿ ನೋಡಲಾಗಿದೆ. ಅದರ ಬಗ್ಗೆ ವಿವರಿಸಬಹುದಾ? ಖಂಡಿತ. ಇದು ಬಹಳ ಆಳವಾದ ವಿಷಯ. ರಾಮಾಯಣದಲ್ಲಿ ಒಬ್ಬ ಸೀತೆ ರಾವಣನ ಲಂಕೆಯಲ್ಲಿರೋ ಅಶೋಕವನದಲ್ಲಿ ಬಂದಿಯಾಗಿದ್ಲು ಅಂತ ಕೇಳಿದೀವಿ. ಹೌದು. ಆದ್ರೆ ಇಲ್ಲಿ ಆ ಕಥೆಗೆ ಒಂದು ಆಧ್ಯಾತ್ಮಿಕ ಅರ್ಥ ಕೊಡ್ಲಾಗಿದೆ. ನಾವೆಲ್ಲರೂ ಆತ್ಮಗಳೆಂಬ ಸೀತೆಯರು ಅನೇಕ ಜನ್ಮಗಳಿಂದ, ಅಂದ್ರೆ ಸುಮಾರು 69 ಜನ್ಮಗಳಿಂದ 5 ವಿಕಾರಗಳೆಂಬ ರಾವಣನ ಶೋಕವಾಟಿಕೆಯಲ್ಲಿ ಬಂದಿಯಾಗಿದ್ದೇವೆ. ಶೋಕವಾಟಿಕೆ ಅಂದ್ರೆ ಈ ದುಃಖಮಯ ಜಗತ್ತು ಅಂತನಾ? ಹೌದು, ಈ ಪತಿತ ಜಗತ್ತು. ಇಲ್ಲಿ ನಾವು ದೇಹ ಅಭಿಮಾನ ಅನ್ನೋ ಲಂಕೆಯಲ್ಲಿ ಸಿಲುಕುಕೊಂಡಿದ್ದೇವೆ. ಈಗ ಸ್ವಯಂ ರಾಮ, ಅಂದ್ರೆ ನಿರಾಕಾರ ಪರಮಾತ್ಮ ಶಿವ, ನಮ್ಮನ್ನು ಈ ಬಂಧನದಿಂದ ಮುಕ್ತಗೊಳಿಸಿ ತಮ್ಮ ಜೊತೆ ಸುಖದ ಜಗತ್ತಾದ ಸತ್ಯಯುಗಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಅಂತ ವಿವರಿಸಲಾಗಿದೆ. ಅಂದ್ರೆ ಇದು ಕೇವಲ ಕಥೆಯಲ್ಲ, ಇದು ನಮ್ಮೆಲ್ಲರ ಆತ್ಮದ ಸತ್ಯಕಥೆ ಅನ್ನೋದು ಇಲ್ಲಿನ ಒಳನೋಟ. ವಾವ್, ಇದು ಸಂಪೂರ್ಣ ಹೊಸ ದೃಷ್ಟಿಕೋನ. ಹಾಗೆಯೇ ಇನ್ನೊಂದು ಕುತೂಹಲಕಾರಿ ವಿಷಯ, ವಿಜಯಮಾಲೆ. ನಾವೆಲ್ಲ 108 ಮಣಿಗಳ ಜಪಮಾಲೆ ನೋಡಿದೀವಿ. ಆದರೆ ಇಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ನಡೆಯೋ ಬ್ರಾಹ್ಮಣರ ಮಾಲೆ ಯಾಕಿಲ್ಲ ಅಂತ ಪ್ರಶ್ನಿಸಲಾಗಿದೆ. ಯಾಕಾಗೆ? ಯಾಕಂದ್ರೆ ಬ್ರಾಹ್ಮಣ ಜೀವನ ಅಂದ್ರೆ ಪುರುಷಾರ್ಥದ ಜೀವನ, ಅಂದ್ರೆ ಪ್ರಯತ್ನದ ಹಾದಿ. ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ತರಬೇತಿಯ ಅವಧಿ, ಟ್ರೈನಿಂಗ್ ಪೀರಿಯಡ್ ತರ. ಹೌದು. ಈ ಹಾದಿಯಲ್ಲಿ ಮಾಯೆಯ ಬಿರುಗಾಳಿಗಳು ಜೋರಾಗಿ ಬೀಸುತ್ತವೆ. ಸಂಶಯ, ನಿರುತ್ಸಾಹ, ಹಳೆಯ ಅಭ್ಯಾಸಗಳು, ಹೀಗೆ ನಾನಾ ರೂಪದಲ್ಲಿ ಪರೀಕ್ಷೆಗಳು ಬರುತ್ತವೆ. ದೇವರ ಮಕ್ಕಳಾದ ಮೇಲೂ, ಅವರಿಂದ ಜ್ಞಾನ ಕೇಳಿದ ಮೇಲೂ ದಾರಿ ತಪ್ಪಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಯಾಕಂದ್ರೆ ಮಾಯೆ ಅಷ್ಟು ಪ್ರಬಲ. ಅನೇಕರು ಈ ಬಿರುಗಾಳಿಗಳಲ್ಲಿ ಅಲುಗಾಡಿ ನಂಬಿಕೆ ಕಳೆದುಕೊಂಡು ದಾರಿ ತಪ್ಪುತ್ತಾರೆ. ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅಚಲವಾಗಿ ಅಲುಗಾಡದ ನಂಬಿಕೆಯೊಂದಿಗೆ ದೇವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಸಾಗುತ್ತಾರೋ ಅವರೇ ಕೊನೆಗೆ ಆ 108ರ ವಿಜಯಮಾಲೆಯ ಮಣಿಗಳಾಗಲು ಅರ್ಹರಾಗುತ್ತಾರೆ. ಹಾಗಾಗಿ ಆ ಮಾಲೆ ಈಗ ಸಿದ್ಧವಾಗಿಲ್ಲ, ಅದು ತಯಾರಾಗುವ ಪ್ರಕ್ರಿಯೆಯಲ್ಲಿದೆ.
ವಿಜಯಮಾಲ್ಯ ಮಣಿ ಆಗ್ಬೇಕಾದ್ರೆ ಅಚಲ ನಂಬಿಕೆ ಬೇಕು ಅಂತ ಹೇಳಿದ್ರಿ. ಆದರೆ ಆ ನಂಬಿಕೆಯನ್ನ ದಿನನಿತ್ಯದ ಜೀವನದ ಸಣ್ಣಪುಟ್ಟ ಸವಾಲುಗಳಲ್ಲಿ ಉಳಿಸ್ಕೊಳ್ಳೋದು ಹೇಗೆ? ಅದಕ್ಕೇನಾದರೂ ಪ್ರಾಯೋಗಿಕ ಸಲಹೆಗಳನ್ನು ನೀಡಲಾಗಿದೆಯಾ? ಖಂಡಿತ. 2 ಮುಖ್ಯವಾದ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಅಂಶಗಳನ್ನ ಹೇಳಲಾಗಿದೆ. ಓಕೆ. ಮೊದಲನೆಯದು, ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಆತ್ಮ ಅಭಿಮಾನದ ಸ್ಥಿತಿಯಲ್ಲಿರೋದು. ದಿನ ಶುರು ಮಾಡುವಾಗಲೇ ನಾನು ಈ ನಾಟಕದಲ್ಲಿ ಹೀರೋ ಪಾತ್ರಧಾರಿ ಅನ್ನೋ ಸ್ಮೃತಿಯಲ್ಲಿ ಇರೋದು. ಹೀರೋ ಅಂದ್ರೆ ಬೇರೆಯವರಿಗಿಂತ ದೊಡ್ಡವನು ಅಂತಲ್ಲ, ಬದಲಾಗಿ ಜವಾಬ್ದಾರಿಯುತ, ಧೈರ್ಯವಂತ, ಎಲ್ಲರಿಗೂ ಮಾದರಿಯಾಗುವ ಪಾತ್ರ. ಈ ಅರಿವಿದ್ದಾಗ ಸಣ್ಣಪುಟ್ಟ ವಿಷಯಗಳಿಗೆ ಮನಸ್ಸು ಅಲುಗಾಡೋದಿಲ್ಲ. ಮತ್ತು ಮುಖ್ಯವಾಗಿ ಬೇರೆಯವರ ಪಾತ್ರ ನೋಡಿ ಅಸೂಯೆ ಪಡದೆ ದೇವ್ರು ನನಗೆ ಕೊಟ್ಟ ಪಾತ್ರವನ್ನೇ ಅತ್ಯುತ್ತಮವಾಗಿ ನಿರ್ವಹಿಸೋದು. ಹೌದು. ಪ್ರತಿಯೊಬ್ಬರ ಪಾತ್ರಕ್ಕೂ ಅದರದ್ದೇ ಆದ ವಿಶೇಷತೆ ಇರುತ್ತೆ. ಒಬ್ಬರು ಚೆನ್ನಾಗಿ ಮಾತನಾಡಬಹುದು, ಇನ್ನೊಬ್ಬರು ಚೆನ್ನಾಗಿ ಸೇವೆ ಮಾಡಬಹುದು. ಕರೆಕ್ಟ್. ಮತ್ತೊಬ್ಬರು ಎಲ್ಲರನ್ನೂ ಪ್ರೀತಿಯಿಂದ ಒಂದುಗೂಡಿಸ್ಬೋದು. ನನ್ನ ಪಾತ್ರವನ್ನ ನಾನು ಖುಷಿಯಿಂದ ಮಾಡ್ಬೇಕು. ಸರಿ. 2ನೇ ಸಲಹೆ ಏನು? 2ನೇದು ಒಂದು ಸುಂದರವಾದ ಅಭ್ಯಾಸ. ಬೆಳಿಗ್ಗೆ ಎದ್ದ ತಕ್ಷಣ ತನ್ನೊಂದಿಗೆ ತಾನೇ ಮಾತನಾಡಿಕೊಳ್ಳುವುದು. ತನ್ನೊಂದಿಗೆ ತಾನೇ? ಹೌದು. ಮೊದಲು ನಾನು ಯಾರು ಅಂತ ಪ್ರಶ್ನಿಸಿ, ನಾನು ಈ ಕಣ್ಣುಗಳಿಂದ ನೋಡುವ, ಈ ಕಿವಿಗಳಿಂದ ಕೇಳುವ ಚೈತನ್ಯ ಶಕ್ತಿ, ಶಾಂತ ಸ್ವರೂಪ, ಆತ್ಮ ಅಂತ ಮನನ ಮಾಡೋದು. 1 ನಿಮಿಷ. ಇದು ಸ್ವಯಂ ಸಲಹೆ ಅಥವಾ ಸೆಲ್ಫ್ ಅಫರ್ಮೇಷನ್ ತರ ಕೇಳಿಸ್ತೆ. ಆದರೆ ಇಲ್ಲಿನ ಉದ್ದೇಶ ನಮ್ಮನ್ನ ದೇಹದ ಪ್ರಜ್ಞೆಯಿಂದ ಬೇರ್ಪಡಿಸೋದು, ಸರಿನಾ? ಖಂಡಿತ. ದೇಹದ ಪ್ರಜ್ಞೆಯಿಂದ ಬೇರ್ಪಟ್ಟ ನಂತರವೇ ಆತ್ಮ ತನ್ನ ನಿಜವಾದ ಅರಿವಿನಲ್ಲಿ ಜಾಗೃತವಾಗಲು ಸಾಧ್ಯ. ಆಮೇಲೆ ತನ್ನ ಪ್ರೀತಿಯ ತಂದೆಯಾದ ಪರಮಾತ್ಮನೊಂದಿಗೆ ಮಾತನಾಡುವುದು. ಬಾಬಾ, ನೀವು ಎಷ್ಟು ಮಧುರ. ನೀವು ನಮಗೆ ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ಜ್ಞಾನ ಕೊಟ್ಟು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೀರಿ. ನಮ್ಮನ್ನ ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ರೀತಿ ಪ್ರೀತಿ ಮತ್ತು ಕೃತಜ್ಞತೆಯ ಸಂಭಾಷಣೆ. ಯಾವುದೇ ದೂರು, ಬೇಡಿಕೆ ಇಲ್ಲ. ವಾ. ಈ ಕೆಲವು ನಿಮಿಷಗಳ ಅಭ್ಯಾಸ ನಮ್ಮ ಇಡೀ ದಿನದ ಮೂಡನ್ನು ಸೆಟ್ ಮಾಡುತ್ತೆ. ಹಾಗಾದ್ರೆ ಈ ಪ್ರವಚನದ ಕೊನೆಯಲ್ಲಿ ಬರುವ ವರದಾನ ಮತ್ತು ಸ್ಲೋಗನ್ಗಳು ಈ ಎಲ್ಲಾ ವಿಚಾರಗಳನ್ನೇ ಇನ್ನಷ್ಟು ಗಟ್ಟಿಗೊಳಿಸುತ್ತವೆ ಅನ್ನಬಹುದಾ? ಹೌದು. ಅವು ಇಡೀ ಚರ್ಚೆಯ ಸಾರಾಂಶವನ್ನ ಒಂದು ವಾಕ್ಯದಲ್ಲಿ ಹಿಡಿದಿಡುತ್ತವೆ. ಇಂದಿನ ವರದಾನ: ತಂದೆಯ ಸಂಸ್ಕಾರಗಳನ್ನು ತಮ್ಮ ವೈಯಕ್ತಿಕ ಸಂಸ್ಕಾರಗಳಾಗಿ ಮಾಡಿಕೊಂಡು ವ್ಯರ್ಥ ಮತ್ತು ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿರಿ. ಹಳೆಯ ಸಂಸ್ಕಾರಗಳು? ಹೌದು. ನಮ್ಮೆಲ್ಲರನ್ನೂ ಕಾಡೋದು ಜನ್ಮಗಳಿಂದ ಬಂದ ಹಳೆಯ ಸಂಸ್ಕಾರಗಳು. ಕೋಪ, ಅಹಂಕಾರ, ದುಃಖ ಪಡೋದು. ಇದಕ್ಕೆ ಪರಿಹಾರ ದೇವರ ಸಂಸ್ಕಾರಗಳಾದ ಶಾಂತಿ, ಪ್ರೇಮ, ಪವಿತ್ರತೆಗಳನ್ನು ನಮ್ಮ ಸಹಜ ಸ್ವಭಾವವನ್ನಾಗಿ ಮಾಡಿಕೊಳ್ಳುವುದು. ಮತ್ತು ಸ್ಲೋಗನ್ ಆ ಗುರಿಯನ್ನು ತಲುಪುವ ವಿಧಾನವನ್ನು ಹೇಳುತ್ತದೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ತಮ್ಮ ರಥರೂಪಿ ಶರೀರದ ಮೂಲಕ ಕಾರ್ಯ ಮಾಡಿಸುವವರೇ ನಿಜವಾದ ಪುರುಷಾರ್ಥಿಗಳು. ಈ ರಥ ಅನ್ನೋ ರೂಪಕ ತುಂಬಾನೇ ಚೆನ್ನಾಗಿದೆ. ಹೌದು. ನಾವು ಆತ್ಮ, ಸಾರಥಿ. ಈ ಶರೀರ ನಮ್ಮ ರಥ. ನಮ್ಮ ಕರ್ಮೇಂದ್ರಿಯಗಳು ಕುದುರೆಗಳಿದ್ದ ಹಾಗೆ. ಓಕೆ. ಸಾರಥಿ ಎಚ್ಚರವಾಗಿದ್ದು ಲಗಾಮು ಕೈಯಲ್ಲಿದ್ರೆ ರಥ ಸರಿಯಾದ ದಾರಿಯಲ್ಲಿ ಹೋಗುತ್ತೆ. ಆದ್ರೆ ಸಾರಥಿಯೇ ದೇಹ ಅಭಿಮಾನದ ನಿದ್ದೆಯಲ್ಲಿದ್ರೆ ಕುದುರೆಗಳು ಮನಸ್ಸಿಗೆ ಬಂದ ಕಡೆ ಎಳೆದುಕೊಂಡು ಹೋಗಿ ಹಳ್ಳಕ್ಕೆ ಬೀಳಿಸುತ್ತವೆ. ಹಾಗಾಗಿ ಆತ್ಮ ಅನ್ನೋ ಅರಿವಿನಲ್ಲಿ ಜಾಗೃತರಾಗಿ ಈ ದೇಹವೆಂಬ ರಥವನ್ನ ಸರಿಯಾಗಿ ನಡೆಸುವುದೇ ನಿಜವಾದ ಪ್ರಯತ್ನ, ನಿಜವಾದ ಪುರುಷಾರ್ಥ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಅಂದ್ರೆ ಜೀವನವನ್ನ ಒಂದು ಆಟ ಅಥವಾ ನಾಟಕದಂತೆ ಗಂಭೀರತೆಯಿಂದಲ್ಲದೆ ಲಘುವಾಗಿ ತೆಗೆದುಕೊಳ್ಳುವುದು. ಹೌದು. ಹೋಲಿಕೆಯ ವಿಷದಿಂದ ಮುಕ್ತರಾಗುವುದು ಮತ್ತು ದೇವರ ನೆನಪೆಂಬ ಶಕ್ತಿಯಿಂದ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು. ಖಂಡಿತ. ಕೊನೆಯಲ್ಲಿ ಒಂದು ಸುಂದರವಾದ ರೂಪಕ ಇದೆ. ಮೊದಲು ನಾವೆಲ್ಲ ಬೇರೆ ಬೇರೆ ಧರ್ಮ, ಜಾತಿ, ಭಾಷೆ, ಸಂಸ್ಕಾರಗಳ ಕೊಂಬೆಗಳಾಗಿದ್ವು. ಜಗತ್ತಿನಲ್ಲಿ ಎಲ್ಲೆಲ್ಲೋ ಚದುರಿ ಹೋಗಿದ್ವು. ಈಗ ದೇವ್ರು ನಮ್ಮೆಲ್ಲರನ್ನೂ ಒಂದುಗೂಡಿಸಿ ಒಂದೇ ಚಂದನದ ಮರವನ್ನಾಗಿ ಮಾಡಿದ್ದಾರೆ. ಚಂದನದ ಮರ? ಹೌದು. ಈಗ ನಾವೆಲ್ಲ ಒಂದು ಈಶ್ವರೀಯ ಕುಟುಂಬ. ಈ ಮರದ ಸುಗಂಧ ಅಂದ್ರೆ ನಮ್ಮ ಪರಸ್ಪರ ಪ್ರೀತಿ ಮತ್ತು ಏಕತೆಯೇ ಜಗತ್ತಿಗೆ ದೇವರ ಅಸ್ತಿತ್ವದ ಬಗ್ಗೆ ತಿಳಿಸಲಿದೆ. ಜಗತ್ತು ನಮ್ಮನ್ನು ನೋಡಿ ಇಷ್ಟೊಂದು ವಿಭಿನ್ನ ಹಿನ್ನೆಲೆಯ ಜನರು ಇಷ್ಟು ಪ್ರೀತಿಯಿಂದ ಇರಬೇಕಾದ್ರೆ ಇವರನ್ನು ಒಂದುಗೂಡಿಸಿದ ಶಕ್ತಿ ಖಂಡಿತವಾಗಿಯೂ ಪರಮಾತ್ಮನೇ ಆಗಿರಬೇಕು ಅಂತ ಹೇಳಬೇಕು. ಅದೇ ಅತಿದೊಡ್ಡ ಸೇವೆ. ಸ್ವಲ್ಪ ನಿಲ್ಸಿ. ಈ ಚರ್ಚೆ ಕೇಳುಗರಲ್ಲಿ ಒಂದು ಆಲೋಚನೆಯನ್ನು ಹುಟ್ಟುಹಾಕಬಹುದು. ಒಂದು ವೇಳೆ ನಮ್ಮ ಜೀವನದ ನಾಟಕದಲ್ಲಿ ನಮ್ಮನ್ನ ಒಬ್ಬ ನಟ ಅಂತ ಭಾವಿಸಿಕೊಂಡ್ರೆ
ನಾವು ಬದಲಾಯಿಸಲು ಬಯಸುವ ನಮ್ಮ ಮೊದಲ ಪ್ರತಿಕ್ರಿಯೆ ಅಥವಾ ದೃಷ್ಟಿಕೋನ ಯಾವುದು? ಒಳ್ಳೆ ಪ್ರಶ್ನೆ. ಕೇವಲ ಒಂದು ದಿನದ ಮಟ್ಟಿಗೆ ನಮ್ಮನ್ನ ರಥದ ಸಾರಥಿ ಅಂತ ಭಾವಿಸಿ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸ ಮಾಡಿದ್ರೆ ನಮ್ಮ ಅನುಭವ ಹೇಗಿರಬಹುದು? ಖಂಡಿತವಾಗ್ಲೂ ಅದ್ಭುತವಾಗಿರುತ್ತೆ. ಓಂ ಶಾಂತಿ. ಓಂ ಶಾಂತಿ.